2005ರಲ್ಲಿ ನಮ್ಮ ದೇಶದ ಏವಿಯೇಷನ್ ಇಂಡಸ್ಟ್ರಿ ತುಂಬಾ ಗ್ಲಾಮರಸ್ ಆಗಿತ್ತು. ಬಟ್ ತೆರೆಮರೆಯ ಹಿಂದೆ ಹಲವಾರು ಏರ್ಲೈನ್ಸ್ಗಳು ದೊಡ್ಡ ರೀತಿಯಾದಂಥ ಲಾಸ್ಗಳನ್ನು ಕಾಣ್ತಿದ್ವು. ಆ ಟೈಮಲ್ಲಿ ಇದ್ದಂಥ ಹ್ಯೂಜ್ ಬ್ರ್ಯಾಂಡ್ಸ್ಗಳು ಯಾವುದಾಗಿತ್ತಂದರೆ ಕಿಂಗ್ ಫಿಶರ್ ಏರ್ಲೈನ್ಸ್, ಜೆಟ್ ಏರ್ಲೈನ್ಸ್ಗಳು ಹೈ ಕಾಸ್ಟ್, ಎಕ್ಸ್ಪೆನ್ಸಿವ್ ಸರ್ವಿಸಸ್ ಹಾಗೂ ಆಪರೇಷನಲ್ ಇನ್ಎಫಿಷಿಯನ್ಸಿಗಳಿಂದ ಸ್ಟ್ರಗಲ್ ಮಾಡ್ತಿದ್ವು. ಬಟ್ ಅದೇ ಟೈಮಲ್ಲಿ ಒಂದು ಹೊಸ ಏರ್ಲೈನ್ಸ್ ಸೈಲೆಂಟ್ ಆಗಿ ಮಾರ್ಕೆಟಿಗೆ ಎಂಟರ್ ಆಗಿತ್ತು. ಅವರು ಯಾವುದೇ ರೀತಿಯಾದಂಥ ಲಕ್ಸುರಿನ ಪ್ರಾಮಿಸ್ ಮಾಡಲಿಲ್ಲ, ಯಾವುದೇ ರೀತಿಯಾದಂಥ ಫ್ರೀ ಫುಡ್ಗಳನ್ನು ಪ್ರಾಮಿಸ್ ಮಾಡಲಿಲ್ಲ. ಬಟ್ ಅವರು ಪ್ರಾಮಿಸ್ ಮಾಡಿದ್ದು ಒಂದು ವಿಷಯ: ಆನ್ ಟೈಮ್ ಪರ್ಫಾರ್ಮೆನ್ಸ್ ಹಾಗೂ ಲೋ ಕಾಸ್ಟ್ ಸರ್ವಿಸ್. ಆ್ಯಂಡ್ ದಟ್ ಏರ್ಲೈನ್ಸ್ ವಾಸ್ ಇಂಡಿಗೋ ಏರ್ಲೈನ್ಸ್. ಫಾಸ್ಟ್ ಫಾರ್ವರ್ಡ್ ಟುಡೇ, ಇವತ್ತಿನ ಸ್ಥಿತಿಗತಿನ ನೋಡೋದಾದ್ರೆ, ಇಂಡಿಗೋ ಹ್ಯಾಸ್ ಬಿಕಮ್ ಇಂಡಿಯಾಸ್ ಲಾರ್ಜೆಸ್ಟ್ ಏರ್ಲೈನ್ಸ್ ಬೈ ಪ್ಯಾಸೆಂಜರ್ ಮಾರ್ಕೆಟ್ ಶೇರ್ ಹಾಗೂ ನಮ್ಮ ದೇಶದ ಏರ್ಲೈನ್ ಸೆಗ್ಮೆಂಟ್ನ ಸಿಂಗಲ್ ಹ್ಯಾಂಡೆಡ್ಲಿ ಡಾಮಿನೇಟ್ ಮಾಡ್ತಿದೆ. ಸೊ ಇಲ್ಲಿರುವಂಥ ಕ್ವಶನ್ ಏನಂದರೆ, ಒಂದು ಸಣ್ಣದಾದಂಥ ಲೋ ಕಾಸ್ಟ್ ಏರ್ಲೈನ್ ಸಂಸ್ಥೆ ಹೇಗೆ ಅಂತ ಲೆಜೆಂಡ್ರಿ ಕಿಂಗ್ ಫಿಶರ್ ಏರ್ಲೈನ್ಸ್ ಹಾಗೂ ಜೆಟ್ ಏರ್ಲೈನ್ಸ್ಗಳನ್ನು ಡಿಫೀಟ್ ಮಾಡ್ತು ಅಂತ. ಸೊ ವೆಲ್ಕಮ್ ಟು ಟುಡೇಸ್ ಕೇಸ್ ಸ್ಟಡಿ ಆಫ್ ಡಿಕೋಡಿಂಗ್ ಇಂಡಿಗೋ ಏರ್ಲೈನ್ಸ್. ಇಂಡಿಗೋ ಏರ್ಲೈನ್ಸ್ ಏವಿಯೇಷನ್ ಮಾರ್ಕೆಟಿಗೆ ಎಂಟರ್ ಆಗೋಕ್ಕಿಂತ ಮುಂಚೆ ನಮ್ಮ ದೇಶದ ಏವಿಯೇಷನ್ ಇಂಡಸ್ಟ್ರಿಯಲ್ಲಿ 3 ಮೇಜರ್ ಪ್ರಾಬ್ಲಮ್ಸ್ಗಳಿದ್ವು. ನಂಬರ್ 1, ಹೈ ಆಪರೇಷನಲ್ ಕಾಸ್ಟ್. ಏರ್ಲೈನ್ ಸಂಸ್ಥೆಗಳಿಗೆ ಹೋಲ್ಸೇಲ್ ರೇಟಲ್ಲಿ ಏರ್ಕ್ರಾಫ್ಟ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಸೆಲ್ ಮಾಡೋದು 2 ಕಂಪ್ನಿಗಳಿವೆ, ಅದು ದೇಶಾದ್ಯಂತ. 1 ಏರ್ಬಸ್ ಆ್ಯಂಡ್ ದ ಸೆಕೆಂಡ್ 1 ಇಸ್ ಬೋಯಿಂಗ್. ಇವೆರಡು ಸಂಸ್ಥೆಗಳು ಏರ್ಕ್ರಾಫ್ಟ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಹಾಗೆ ಏರ್ಲೈನ್ ಸಂಸ್ಥೆಗಳಾದ ಇಂಡಿಗೋ, ಏರ್ ಇಂಡಿಯಾ ಎಕ್ಸೆಟ್ರಾ, ಆಲ್ ಓವರ್ ಇಂಡಿಯಾ, ಆಲ್ ಓವರ್ ಕಂಟ್ರಿ ಯಾವುದೆಲ್ಲ ಏರ್ಲೈನ್ ಸಂಸ್ಥೆಗಳಿವೆ ಆ ಸಂಸ್ಥೆಗಳಿಗೆ ಇವರು ಏರ್ಕ್ರಾಫ್ಟ್ಗಳನ್ನ ಸೆಲ್ ಮಾಡ್ತಾರೆ. ಸೊ ಇಲ್ಲಿನ ಫಸ್ಟ್ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಏನಂದರೆ ಹೈ ಆಪರೇಷನಲ್ ಕಾಸ್ಟ್. ಹಲವಾರು ಏರ್ಲೈನ್ಸ್ ಸಂಸ್ಥೆಗಳು 2 ಆಪರೇಷನಲ್ ಏರ್ಕ್ರಾಫ್ಟ್ ಟೈಪ್ಗಳನ್ನು ಯೂಸ್ ಮಾಡ್ತಿದ್ರು. ಇದ್ರ ಮುಖಾಂತರ ಪೈಲಟ್ ಟ್ರೈನಿಂಗ್ ಕಾಸ್ಟ್ಗಳು, ಮೇಂಟೆನೆನ್ಸ್ ಕಾಸ್ಟ್ಗಳು ಹಾಗೂ ಸ್ಪೇರ್ ಪಾರ್ಟ್ಸ್ ಮೇಲೆ ಇನ್ವೆಸ್ಟ್ ಮಾಡ್ತಿರುವಂಥ ಇನ್ವೆಂಟ್ರಿ ಕಾಸ್ಟ್ಗಳು ತುಂಬ ಹೈ ಆಗಿತ್ತು. ಪಾಯಿಂಟ್ ನಂಬರ್ 2, ಲಕ್ಸುರಿ ಸರ್ವಿಸ್. ಆ ಟೈಮಲ್ಲಿ ಇದ್ದಂಥ ಹಲವಾರು ಏರ್ಲೈನ್ ಸಂಸ್ಥೆಗಳು ಅವರ ನಡುವೆನೇ ಲಕ್ಸುರಿ ಸರ್ವಿಸ್ಗಳಿಗೆ ಕಾಂಪೀಟ್ ಮಾಡ್ತಿದ್ರು. ಸಿಂಪಲ್ ಆಗಿ ಹೇಳಬೇಕಂದ್ರೆ, ಏರ್ಲೈನ್ ಸಂಸ್ಥೆ ಜಸ್ಟ್ ಒಂದು ಟ್ರಾನ್ಸ್ಪೋರ್ಟೇಷನ್ ಸಂಸ್ಥೆ ಆಗಿ ಇರೋದಿಲ್ಲ. ಇಲ್ಲಿ ಪ್ಯಾಸೆಂಜರ್ನ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಕರ್ಕೊಂಡೋಗಿ ಬಿಟ್ಟರೆ ಅವ್ರ ಕೆಲಸ ಮುಗೀತು ಅಂತೇಳಿ ಅಲ್ಲ. ಏರ್ಲೈನ್ ಸಂಸ್ಥೆ ಒಂದು ಹಾಸ್ಪಿಟಾಲಿಟಿ ಸರ್ವಿಸ್ ಸಂಸ್ಥೆ ಆಗಿರುತ್ತೆ. ಅಂದರೆ ನೀವೊಂದು ಏರ್ಪೋರ್ಟಿಗೆ ಎಂಟರ್ ಆಗಿರುವಂಥ ಕ್ಷಣದಿಂದ ನಿಮ್ಮನ್ನು ಅಡ್ರೆಸ್ ಮಾಡಲಿಕ್ಕೆ ಅಲ್ಲಿ ಏರ್ಪೋರ್ಟ್ ಸ್ಟಾಫ್ಗಳು ಕಾಯ್ತಾ ಇರ್ತಾರೆ. ಎಕ್ಸಾಂಪಲ್, ನಿಮ್ಮ ಟಿಕೆಟಿಂಗ್ ಕೌಂಟರ್ ಆಗಿರಲಿ, ನಿಮ್ಮ ಬ್ಯಾಗೇಜ್ ಲೋಡಿಂಗ್ ಆಗಿರಲಿ, ಏರ್ಕ್ರಾಫ್ಟ್ ಒಳಗಿರುವಂಥ ಏರ್ ಹೋಸ್ಟೆಸ್ ಆಗಿರಲಿ. ಸೊ ಈ ರೀತಿ ನಿಮಗೆ ಒಂದು ಹಾಸ್ಪಿಟಾಲಿಟಿ ಪ್ರೊವೈಡ್ ಮಾಡ್ತಾರೆ. ಅದ್ರ ಮುಖಾಂತರ ನಿಮ್ಮನ್ನು ಆದಷ್ಟು ಕಂಫರ್ಟೇಬಲ್ ಫೀಲ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ. ಇದರಿಂದ ಅವ್ರಿಗೆ ಏನು ಲಾಭ ಅಂದರೆ, ಯಾವ ಏರ್ಲೈನಿನ ಸರ್ವಿಸ್ ನಿಮಗೆ ತುಂಬ ಒಳ್ಳೇದನ್ಸುತ್ತೆ ಅಥವಾ ಖುಷಿ ಕೊಡುತ್ತೆ ಆ ಏರ್ಲೈನ್ಸಿಗೆ ನೀವು ಪದೇ ಪದೇ ಬರ್ತೀರ. ಎಷ್ಟೇ ಕಾಂಪಿಟೇಟರ್ಸ್ಗಳಿದ್ರೂ ಸಹ ನಿಮಗೆ ಈ ಏರ್ಲೈನ್ಸ್ ತುಂಬ ಇಷ್ಟ ಆಗುತ್ತೆ. ಅಂದರೆ ಅದರದ್ದೇ ಆದಂಥ ಒಂದು ಬ್ರ್ಯಾಂಡ್ ಪೊಸಿಷನಿಂಗ್ ಅದು ನಿಮ್ಮ ಮೈಂಡ್ಸೆಟ್ಟಲ್ಲಿ ಬಿಲ್ಡ್ ಮಾಡ್ತಾರೆ. ಆ್ಯಂಡ್ ದಟ್ ಈಸ್ ಓನ್ಲಿ ಪಾಸಿಬಲ್ ಫ್ರಮ್ ದ ಹಾಸ್ಪಿಟಾಲಿಟಿ. ಸೊ ಇಲ್ಲಿ ನಾವು ಕನೆಕ್ಟ್ ಮಾಡೋದಾದರೆ, ಲಕ್ಸುರಿ ಸರ್ವಿಸ್ ಮುಖಾಂತರ ಏರ್ಲೈನ್ ಸಂಸ್ಥೆಗಳು ಫ್ರೀ ಮೀಲ್ಸ್, ಪ್ರೀಮಿಯಂ ಕ್ಯಾಬಿನ್ಸ್ ಹಾಗೂ ಎಕ್ಸ್ಪೆನ್ಸಿವ್ ಇನ್ಫ್ಲೈಟ್ ಎಂಟರ್ಟೈನ್ಮೆಂಟ್ಸ್ಗಳನ್ನ ಕೊಡ್ತಿದ್ರು. ಫಾರ್ ಎಕ್ಸಾಂಪಲ್, ಆ ಟೈಮಲ್ಲಿ ಏರ್ ಇಂಡಿಯಾ ಫ್ರೀ ಇಯರ್ಫೋನ್ಸ್ನ ಕೊಡ್ತಿದ್ರು, ಫ್ರೀ ಮೀಲ್ಸ್ನ ಕೊಡ್ತಿದ್ರು. ಆ್ಯಂಡ್ ಇಟ್ ವಾಸ್ ಬಿನ್ ಫಾಲೋಡ್ ಫ್ರಮ್ ಲಾಂಗ್. ಬೇಸಿಕಲಿ ಒಂದು ಟಿಕೆಟ್ ಪ್ರೈಸ್ ತುಂಬ ಲೋ ಆಗಿರುತ್ತೆ. ಬಟ್ ಈ ಎಕ್ಸ್ಪೆನ್ಸಸ್ ಏನೆಲ್ಲ ಇದೆಯಲ್ಲ, ಟು ಮೇಕ್ ದ ಪ್ಯಾಸೆಂಜರ್ ಫೀಲ್ ಮೋರ್ ಕಂಫರ್ಟೇಬಲ್ ಆ್ಯಂಡ್ ಕಮ್ ಬ್ಯಾಕ್ ಟು ದ ಸೇಮ್ ಏರ್ಲೈನ್ಸ್, ದೇ ವರ್ ಇನ್ವೆಸ್ಟಿಂಗ್ ಹ್ಯೂಜ್ ಅಮೌಂಟ್ ಆಫ್ ಮನಿ. ಆದರೆ ದ ಬೇಸಿಕ್ ರಿಕ್ವೈರ್ಮೆಂಟ್ ಫಾರ್ ದ ಕಸ್ಟಮರ್ ವಾಸ್ ಅಫೋರ್ಡೆಬಲ್ ಟಿಕೆಟ್ಸ್. ಪಾಯಿಂಟ್ ನಂಬರ್ 3, ಪೂವರ್ ಆಪರೇಷನಲ್ ಎಫಿಷಿಯನ್ಸಿ. ಇಲ್ಲಿ ಆಪರೇಷನಲ್ ಎಫಿಷಿಯನ್ಸಿ ಅಂದರೆ ಏರ್ಲೈನ್ ಸಂಸ್ಥೆಗಳು ಆರ್ ಬೌಂಡೆಡ್ ವಿತ್ ಟೈಮ್ ಬೇಸಸ್. ಫ್ಲೈಟ್ಸ್ಗಳು ತುಂಬ ಡಿಲೇ ಆಗ್ತಿತ್ತು. ಅದರಿಂದ ಹೆಚ್ಚಿನ ಪ್ಯಾಸೆಂಜರ್ಸ್ಗಳು ಈ ಏರ್ಕ್ರಾಫ್ಟ್ಗಳನ್ನ ಯೂಟಿಲೈಸ್ ಮಾಡೋದು ಅಥವಾ ಬುಕ್ ಮಾಡೋದನ್ನೇ ಸ್ಟಾಪ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಆ್ಯಂಡ್ ಅಗೇನ್, ಇಫ್ ಪ್ಯಾಸೆಂಜರ್ಸ್ ಆರ್ ನಾಟ್ ಕಮಿಂಗ್, ಅದರಿಂದ ಲಾಸ್ ಆಗೋದು ಯಾರಿಗೆ? ಒಂದು ಏರ್ಲೈನ್ ಸಂಸ್ಥೆಗೆ. ಸೊ ಓವರಾಲ್ ಆಗಿ ನಾವು ಹೇಳೋದಾದರೆ, ಪ್ರತಿಯೊಂದು ಏರ್ಲೈನ್ ಸಂಸ್ಥೆಗಳು ತಮ್ಮದೇ ಆದಂಥ ಒಂದು ಲಕ್ಸುರಿ ಹೋಟೆಲ್ಗಳನ್ನು ಆಕಾಶದಲ್ಲಿ ಸೆಟಪ್ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ರು. ಸೊ ಬೇಸಿಕಲಿ ದೀಸ್ ವೇರ್ ದ ಬಿಗ್ಗೆಸ್ಟ್ ಬಿಸ್ನೆಸ್ ಮಾಡೆಲ್ಸ್ ಆಫ್ ದ ಬಿಗ್ ಜೈಂಟ್ ಕಂಪನೀಸ್. ಇಷ್ಟೊಂದು ಪ್ರಾಬ್ಲಮ್ ಸ್ಟೇಟ್ಮೆಂಟ್ಸ್ಗಳಿದ್ರೂ ಸಹ, ಏರ್ಲೈನ್ ಸಂಸ್ಥೆಗಳು ಲಾಸಸ್ಸಲ್ಲಿ ಹೋದರೂ ಸಹ ಇದೇ ಬಿಸ್ನೆಸ್ ಮಾಡೆಲ್ನ ಇಟ್ಕೊಂಡು ಅವರು ರೆವೆನ್ಯೂ ಜನರೇಟ್ ಮಾಡಲಿಕ್ಕೆ ನೋಡ್ತಿದ್ರು. ಬಟ್ ಹಿಯರ್ ಕಮ್ಸ್ ದ ಕಿಂಗ್ ಪ್ಲೇಯರ್, ದಟ್ಸ್ ಇಂಡಿಗೋ. ಇಂಡಿಗೋ ಸಂಸ್ಥೆ ಒಂದು ಸಿಂಪಲ್ ಆದಂಥ ಬಿಸ್ನೆಸ್ ಮಾಡೆಲ್ನ ಯೂಸ್ ಮಾಡ್ತಾರೆ. ಬಟ್ ಅದು ತುಂಬ ಪವರ್ಫುಲ್ ಮಾಡೆಲ್ ಆಗಿರುತ್ತೆ.
ಸ್ಟ್ರಾಟಜಿ ನಂಬರ್ 1 ಏರ್ಕ್ರಾಫ್ಟ್ ಟೈಪ್. ಸೊ ನಾ ಆಗ ಹೇಳ್ದಾಗೆ ಬೋಯಿಂಗ್ ಮತ್ತು ಏರ್ಬಸ್ ಸಂಸ್ಥೆ ಅವ್ರದೇ ಆದಂಥ ಏರ್ಕ್ರಾಫ್ಟ್ ಟೈಪ್ಸ್ಗಳನ್ನು ಬಿಲ್ಡ್ ಮಾಡ್ತಾರೆ. ಸೊ ಅದಕ್ಕೆ ಬೇಕಾಗಿರುವಂಥ ಟ್ರೈನಿಂಗ್ಗಳು, ಮೇಂಟೆನೆನ್ಸ್ ಕಾಸ್ಟ್ಗಳು, ಬೇರೆ ಬೇರೆ ರೀತಿಯಾದಂಥ ಎಕ್ಸ್ಪೆನ್ಸ್ಗಳನ್ನು ಏರ್ಲೈನ್ ಸಂಸ್ಥೆಯ ಮೇಲೆ ಬೀಳುತ್ತೆ. ಇದನ್ನು ಓವರ್ಕಮ್ ಮಾಡಲಿಕ್ಕೆ ಇಂಡಿಗೋ ಯೂಸ್ ಮಾಡಿರುವಂಥ ಸ್ಟ್ರಾಟಜಿ ಏನಂದರೆ 1 ಏರ್ಕ್ರಾಫ್ಟ್ ಟೈಪ್. ಇಂಡಿಗೋ ಮೋಸ್ಟ್ಲಿ ಏರ್ಬಸ್ A320 ಫ್ಯಾಮಿಲಿನ ಯೂಸ್ ಮಾಡ್ತಾರೆ. ಇದ್ರ ಮುಖಾಂತರ ಪೈಲಟ್ ಟ್ರೈನಿಂಗ್ ಕಾಸ್ಟ್, ಮೇಂಟೆನೆನ್ಸ್ ಕಾಂಪ್ಲೆಕ್ಸಿಟಿ ಹಾಗೂ ಸ್ಪೇರ್ ಪಾರ್ಟ್ಸ್ ಕಾಸ್ಟ್ಗಳನ್ನು ರಿಡ್ಯೂಸ್ ಮಾಡ್ತಾರೆ. ಸೊ ಸಿಂಪಲ್ ಆಗಿ ಹೇಳಬೇಕಂದ್ರೆ ಒಂದು ಸಿಂಗಲ್ ಏರ್ಕ್ರಾಫ್ಟ್ ಟೈಪ್ನ ಆಪರೇಷನಲ್ಲಿ ಇಟ್ಕೊಂಡು ಎಂಟೈರ್ ಆಪರೇಷನಲ್ ಎಫಿಷಿಯನ್ಸಿನ ಸಿಂಪ್ಲಿಫೈ ಮಾಡ್ತಾರೆ. ಸ್ಟ್ರಾಟಜಿ ನಂಬರ್ 2, ಫಾಸ್ಟ್ ಟರ್ನ್ ಅರೌಂಡ್ ಟೈಮ್. ಒಂದು ಏರ್ಕ್ರಾಫ್ಟ್ ಬಂದು ಲ್ಯಾಂಡ್ ಆದ ನಂತರ ಅದಕ್ಕೆ ಬೇಕಾಗಿರುವಂಥ ಕ್ಲೀನಿಂಗ್ ಹಾಗೂ ಮೇಂಟೆನೆನ್ಸ್ನ ಸ್ಟಾರ್ಟ್ ಮಾಡ್ತಾರೆ. ಬಟ್ ಆ ಏರ್ಕ್ರಾಫ್ಟ್ ಬಂದು ಲ್ಯಾಂಡ್ ಆಗಿರುವಂಥ ಏರ್ಪೋರ್ಟ್ಗಳು ಎಷ್ಟು ಹೊತ್ತು ಆ ಏರ್ಪೋರ್ಟಲ್ಲಿ ಲ್ಯಾಂಡ್ ಆಗಿದೆ ಅನ್ನೋ ಡ್ಯೂರೇಷನ್ ಮೇಲೆ ಅವರಿಗೆ ಚಾರ್ಜಸ್ನ ಇಂಪ್ಲಿಮೆಂಟ್ ಮಾಡ್ತಾರೆ. ಅಂದರೆ ಒಂದು ರೀತಿ ಪಾರ್ಕಿಂಗ್ ಚಾರ್ಜಸ್ ಥರ. ಇದನ್ನು ಓವರ್ಕಮ್ ಮಾಡಲಿಕ್ಕೆ ಇಂಡಿಗೋ ಇಲ್ಲಿ ಯೂಸ್ ಮಾಡಿರುವಂಥ ಸ್ಟ್ರಾಟಜಿ ಏನಂದರೆ ಕ್ವಿಕ್ ಏರ್ಕ್ರಾಫ್ಟ್ ಟರ್ನ್ ಅರೌಂಡ್ ಟೈಮ್. ಅಂದರೆ ಆಲ್ಮೋಸ್ಟ್ 20 ಮಿನಿಟ್ಸ್ ಮಾತ್ರ ಅವರು ಲ್ಯಾಂಡಲ್ಲಿ ಇರಬೇಕು. ಹೆಚ್ಚಿನ ಸಮಯ ಅವರು ಆಕಾಶದಲ್ಲಿ ಇನ್ವೆಸ್ಟ್ ಮಾಡಬೇಕು. ಇದ್ರ ಮುಖಾಂತರ ಏರ್ಕ್ರಾಫ್ಟ್ ಸ್ಪೆಂಡ್ಸ್ ಮೋರ್ ಟೈಮ್ ಇನ್ ಫ್ಲೈಯಿಂಗ್ ಆ್ಯಂಡ್ ಏರ್ಲೈನ್ಸ್ ಅರ್ನ್ ಮೋರ್ ರೆವೆನ್ಯೂ ಪರ್ ಪ್ಲೇನ್. ಆಕಾಶದಲ್ಲಿ ಇದ್ದಷ್ಟು ಪ್ಯಾಸೆಂಜರ್ಸ್ಗಳನ್ನ ಕ್ಯಾರಿ ಮಾಡ್ತಾ ಇರ್ತಾರೆ. ಅದ್ರ ಮುಖಾಂತರ ಏರ್ಲೈನ್ ಸಂಸ್ಥೆಗೆ ತುಂಬ ರೆವೆನ್ಯೂ ಜನ್ರೇಟ್ ಆಗ್ತಾ ಇರುತ್ತೆ. ಇನ್ಸ್ಟೆಡ್ ಅದು ಸುಮ್ಮನೆ ಪಾರ್ಕಿಂಗಲ್ಲಿದ್ದರೆ ಯಾವುದೇ ರೀತಿಯಾದಂಥ ಪ್ಯಾಸೆಂಜರ್ಸು ಇರೋದಿಲ್ಲ. ಆ ಏರ್ಪೋರ್ಟಿಗೆ ಕೊಡಬೇಕಾಗಿರುವಂಥ ಟ್ಯಾಕ್ಸಸ್ ಹಾಗೂ ಅಮೌಂಟ್ ಬೆಳೀತಾ ಹೋಗುತ್ತೆ. ದಿಸ್ ವಾಸ್ ಅ ಸೆಕೆಂಡ್ ಸ್ಟ್ರಾಟಜಿ ವಿಚ್ ದೇ ಇಂಪ್ಲಿಮೆಂಟೆಡ್ ವೆರಿ ಸ್ಟ್ರಾಟಜಿಕಲಿ. ಸ್ಟ್ರಾಟಜಿ ನಂಬರ್ 3, ನೋ ಫ್ರಿಲ್ ಮಾಡೆಲ್ಸ್. ಇಂಡಿಗೋ ಸಂಸ್ಥೆ ಇನ್ನೊಂದು ಏನು ನೋಟಿಸ್ ಮಾಡಿದ್ರು ಅಂದರೆ ಪ್ರತಿಯೊಂದು ಏರ್ಲೈನ್ ಸಂಸ್ಥೆ ಆ ಟೈಮಲ್ಲಿ ಲಕ್ಸುರಿನ ಪ್ರೊವೈಡ್ ಮಾಡಲಿಕ್ಕೆ ತಮ್ಮ ಪಾಕೆಟಿಂದ ದುಡ್ಡನ್ನು ಹಾಕ್ತಿದ್ರು. ಆದರೆ ಅವ್ರು ಮಿಸ್ ಮಾಡಿದ್ದೇನೆಂದರೆ ಏರ್ಲೈನ್ಸ್ ಸಂಸ್ಥೆ ರನ್ ಮಾಡಲಿಕ್ಕೆ ಅವರಿಗೂ ಸಹ ರೆವೆನ್ಯೂ ಜನರೇಟ್ ಮಾಡಬೇಕು, ಹಾಗೆ ಪ್ಯಾಸೆಂಜರ್ಸಿಗೂ ಸಹ ಲೋ ಕಾಸ್ಟಲ್ಲಿ ಟಿಕೆಟ್ ಪ್ರೈಸ್ಗಳನ್ನು ಕೊಡಬೇಕು. ಸೊ ಇದನ್ನು ಮೈಂಡಲ್ಲಿ ಇಟ್ಕೊಂಡು ಇಂಡಿಗೋ ಸಂಸ್ಥೆ ಏನು ಮಾಡ್ತಾರೆ ಅಂದರೆ ಫ್ರೀ ಮೀಲ್ಸ್, ಎಂಟರ್ಟೈನ್ಮೆಂಟ್ ಸಿಸ್ಟಮ್ಸ್ ಹಾಗೂ ಪ್ರೀಮಿಯಂ ಕ್ಯಾಬಿನ್ಗಳನ್ನು ಎಲಿಮಿನೇಟ್ ಮಾಡ್ತಾರೆ. ಅಂದರೆ ಪ್ಯಾಸೆಂಜರ್ಸ್ ಜಸ್ಟ್ ಪೇಡ್ ಫಾರ್ ವಾಟ್ ದೇ ಯೂಸ್ಡ್. ಇದ್ರ ಮುಖಾಂತರ ಟಿಕೆಟ್ ಪ್ರೈಸ್ಗಳನ್ನು ತುಂಬ ಕಡಿಮೆ ಬೆಲೆಯಲ್ಲಿ ಸೆಲ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವ್ರು ಯೂಸ್ ಮಾಡಿರುವಂಥ 4ನೇ ಸ್ಟ್ರಾಟಜಿ ಏನಂದರೆ ಸೇಲ್ ಆ್ಯಂಡ್ ಲೀಸ್ ಬ್ಯಾಕ್ ಮಾಡೆಲ್. ಇದೊಂದು ಎಕ್ಸಾಂಪಲ್ ರೀತಿಯಲ್ಲಿ ನಿಮಗೆ ತಿಳಿಸ್ತೇನೆ. ನೀವೊಂದು ರಿಟೇಲ್ ಔಟ್ಲೆಟಿಗೆ ಹೋಗ್ತೀರಾ, ಅಂದರೆ ಒಂದು ಕಿರಾಣಾ ಶಾಪಿಗೆ ಹೋಗ್ತೀರಾ. ಅಲ್ಲಿ ನೀವು ನಾರ್ಮಲ್ ಆಗಿ 1 kg ಶೇಂಗಾ ರೇಟ್ನ ಕೇಳ್ತೀರಾ, ಅಂದರೆ ಗ್ರೌಂಡ್ ನೆಟ್ ರೇಟ್ನ ಕೇಳ್ತೀರಾ. ಅವರು ಆಲ್ಮೋಸ್ಟ್ 140 ರೂಪೀಸ್ ಅಂತ ಹೇಳ್ಬೋದು. ಈ ರೇಟ್ನ ನೀವು ತಿಳ್ಕೊಂಡ ನಂತರ ಡೈರೆಕ್ಟಾಗಿ ಒಂದು ಹೋಲ್ಸೇಲ್ ಶಾಪಿಗೆ ಹೋಗ್ತೀರಾ. ಅಲ್ಲಿ ನೀವು ಒಂದು 50 kg ಶೇಂಗಾ ಬೇಕಿದೆ, ನಮಗೆ ಹೋಲ್ಸೇಲ್ ರೇಟ್ ಹೇಳಿ ಅಂತ ಹೇಳ್ತೀರಾ. ಅವಾಗದ ಶಾಪ್ ಓನರ್ ಮೇ ಸೇ ಲೈಕ್ 100 ರೂಪಿ ಪರ್ kg. ಸೊ ನೀವು ಇಲ್ಲಿ ಸೇವ್ ಮಾಡಿರುವಂಥ ಅಮೌಂಟ್ ಎಷ್ಟಂದರೆ ಪರ್ kg 40 ರೂಪೀಸ್ನ ಸೇವ್ ಮಾಡ್ತೀರಾ. ಆ್ಯಂಡ್ ದಿಸ್ ಇಸ್ ಓನ್ಲಿ ಪಾಸಿಬಲ್ ವೆನ್ ಯು ಡೂ ದ ಹೋಲ್ಸೇಲ್ ಪರ್ಚೇಸಿಂಗ್. ಸೊ ಕನೆಕ್ಟಿಂಗ್ ಇಟ್ ಬ್ಯಾಕ್ ಟು ದ ಏರ್ಲೈನ್ಸ್, ಇಂಡಿಗೋ ಸಂಸ್ಥೆ ಈ ಸ್ಟ್ರಾಟಜಿನ ಇಂಪ್ಲಿಮೆಂಟ್ ಮಾಡ್ತಾರೆ. ಏರ್ಬಸ್ಸಿಂದ ಆಲ್ರೆಡಿ ಅವರು ಏರ್ಕ್ರಾಫ್ಟ್ಗಳನ್ನ ಪರ್ಚೇಸ್ ಮಾಡ್ತಿರೋದ್ರಿಂದ ಹೋಲ್ಸೇಲ್ ರೇಟಲ್ಲಿ ಆಲ್ಮೋಸ್ಟ್ 100, 200, 500 ಏರ್ಕ್ರಾಫ್ಟ್ಗಳನ್ನ ಪರ್ಚೇಸ್ ಮಾಡ್ತಿದ್ರು. ಇದನ್ನು ಪರ್ಚೇಸ್ ಮಾಡಿ ಏನು ಮಾಡ್ತಿದ್ರು ಅಂದರೆ ಲೀಸಿಂಗ್ ಕಂಪ್ನೀಸ್ ಅಂತ ಇರುತ್ತೆ. ಅಂದರೆ ಬೇರೆ ಲೋ ಕಾಸ್ಟ್ ಏರ್ಲೈನ್ಸ್ಗಳಿರುತ್ತೆ, ಅವರಿಗೆ ಇಷ್ಟೊಂದು ಪರ್ಚೇಸ್ ಮಾಡುವಂಥ ಪವರ್ಗಳಿರೋದ್ರಿಂದ ಅದಕ್ಕೆ ಅವರು ರೆಂಟಲ್ ಬೇಸಿಸ್ ಮೇಲೆ ಏರ್ಕ್ರಾಫ್ಟ್ಗಳನ್ನು ಲೀಸ್ ಮಾಡ್ತಾರೆ. ಸೊ ಇಂಡಿಗೋ ಇಲ್ಲಿ ಇಂಪ್ಲಿಮೆಂಟ್ ಮಾಡಿರುವಂಥ ಸ್ಟ್ರಾಟಜಿ ಏನಂದರೆ ಅವರು ಏರ್ಬಸ್ ಸಂಸ್ಥೆಯಿಂದ ಹೋಲ್ಸೇಲ್ ಪ್ರೈಸಲ್ಲಿ ಏರ್ಕ್ರಾಫ್ಟ್ನ ಪರ್ಚೇಸ್ ಮಾಡ್ತಾರೆ. ಬಲ್ಕ್ ನಂಬರ್ ಆಫ್ ಏರ್ಕ್ರಾಫ್ಟ್ಗಳನ್ನ ಪರ್ಚೇಸ್ ಮಾಡ್ತಾರೆ. ಆ ಏರ್ಕ್ರಾಫ್ಟ್ಗಳನ್ನು ಲೀಸಿಂಗ್ ಕಂಪ್ನಿಗಳಿಗೆ ಲೀಸ್ ಮಾಡ್ತಾರೆ. ಸೊ ಇದರ ಮುಖಾಂತರ ಇಂಡಿಗೋ ಸಂಸ್ಥೆ ಒಂದು ಮೀಡಿಯೇಟರ್ ಕೆಲಸ ಮಾಡಿ ಅಥವಾ ಎಗ್ರಿಗೇಟರ್ ಕೆಲಸ ಮಾಡಿ ಅವ್ರದ್ದಾದಂಥ ಕಮಿಷನ್ಗಳನ್ನ ಪಡಿತಾರೆ. ದಟ್ ಟು ಇನ್ ಅ ಹ್ಯೂಜ್ ಅಮೌಂಟ್ ಆಫ್ ಪ್ರಾಫಿಟ್. ಈ ಸ್ಟ್ರಾಟಜಿ ಮುಖಾಂತರ ಅವರು ತಮ್ಮ ಫಿನಾನ್ಷಿಯಲ್ ರಿಸ್ಕ್ಗಳನ್ನ ರಿಡ್ಯೂಸ್ ಮಾಡ್ತಾರೆ ಹಾಗೂ ಇಮಿಡಿಯೇಟ್ ಟರ್ನ್ ಅರೌಂಡ್ ಅಂದರೆ ಫಿನಾನ್ಷಿಯಲ್ ಟರ್ನ್ ಅರೌಂಡ್ ಸಿಗೋದ್ರಿಂದ ಅವರಿಗೆ ತಮ್ಮ ಖಾತೆಯಲ್ಲಿ ಹಣ ಯಾವಾಗಲೂ ಇದ್ದೇ ಇರುತ್ತೆ. ಸ್ಟ್ರಾಟಜಿ ನಂಬರ್ 5 ಇಸ್ ದ ಆನ್ ಟೈಮ್ ಪರ್ಫಾರ್ಮೆನ್ಸ್. ಇಂಡಿಗೋ ಒಂದು ಪಂಚುವಾಲಿಟಿ ಬೇಸಿಸ್ ಮೇಲೆ ತಮ್ಮ ಏರ್ಕ್ರಾಫ್ಟ್ ಹಾಗೂ ಏರ್ಲೈನ್ ಸಂಸ್ಥೆಯನ್ನು ಬಿಲ್ಡ್ ಮಾಡಿದರು. ಅವರು ಅದನ್ನು ಬಿಲ್ಡ್ ಮಾಡಲಿಕ್ಕೆ ಒಂದು ಟ್ಯಾಗ್ ಲೈನ್ನ ಯೂಸ್ ಮಾಡಿದರು, ಆನ್ ಟೈಮ್ ಇಸ್ ಅ ವಂಡರ್ಫುಲ್ ಥಿಂಗ್ ಅಂತ. ಸೊ ಇದ್ರ ಮುಖಾಂತರ ಪ್ಯಾಸೆಂಜರ್ಸ್ಗಳಿಗೆ ಅವ್ರದ್ದೇ ಆದಂಥ ಟ್ರಸ್ಟ್ಗಳನ್ನು ಬಿಲ್ಡ್ ಮಾಡಲಿಕ್ಕೆ ಹೆಲ್ಪ್ ಮಾಡಿದರು. ಬಿಕಾಸ್ ಎಷ್ಟು ಡಿಲೇಗಳನ್ನು ಅವ್ರು ಫೇಸ್ ಮಾಡ್ತಾ ಇರ್ತಾರೆ. ಇದನ್ನು ಓವರ್ಕಮ್ ಮಾಡಲಿಕ್ಕೆ ಆನ್ ಟೈಮ್ ಪರ್ಫಾರ್ಮೆನ್ಸ್ ಇಂಡಿಗೋ ಲಾಂಚ್ ಮಾಡಿರೋದ್ರಿಂದ ಅವರು ಒಂದು ಸ್ಪಾಟಿಂದ ಇನ್ನೊಂದು ಸ್ಪಾಟಿಗೆ ಯಾವುದೋ ಒಂದು ಇಮಿಡಿಯೇಟ್ ಕೆಲಸದ ಮೇಲೆ ಹೋಗ್ತಿದ್ರೆ ಇಂಡಿಗೋನೇ ಪ್ರಿಫರ್ ಮಾಡುವಂಥ ಸಿಚುವೇಶನ್ ಬರುತ್ತೆ. ಸೊ ಇವೆಲ್ಲ ಸ್ಟ್ರಾಟಜೀಸ್ಗಳಿಂದ ಇಂಡಿಗೋ ಸಂಸ್ಥೆ ನಮ್ಮ ದೇಶದಲ್ಲಿ ಒಂದು ಲಾರ್ಜೆಸ್ಟ್ ಏರ್ಲೈನ್ಸ್ ಆಗಿ ನಿಂತ್ಕೊಂಡಿದೆ. ಆಲ್ಮೋಸ್ಟ್
2,000 ಡೈಲಿ ಫ್ಲೈಟ್ಸ್ಗಳನ್ನು ಆಪರೇಟ್ ಮಾಡ್ತಾರೆ ಫಾರ್ ಮೋರ್ ದ್ಯಾನ್ 140 ಡೆಸ್ಟಿನೇಷನ್ಸ್ ಆಲ್ ಓವರ್ ದ ವರ್ಲ್ಡ್. ಇಂಡಿಗೋ ಏರ್ಲೈನಿನ ಈ ಸಕ್ಸಸ್ ಹಿಂದೆ ಹಲವಾರು ರೀತಿಯಾದಂಥ ಸ್ಟ್ರಗಲ್ಸ್ಗಳು ಇವೆ. ಈ ಕೇಸ್ ಸ್ಟಡಿಯಿಂದ ನೀವು ತಿಳ್ಕೊಳ್ಬೇಕಾಗಿರುವಂಥ ಬಿಸ್ನೆಸ್ ಪ್ರಿನ್ಸಿಪಲ್ಸ್ ಏನಂದ್ರೆ, ವಿನ್ನಿಂಗ್ ಕಂಪನೀಸ್ ಡೋಂಟ್ ಟ್ರೈ ಟು ಡೂ ಎವ್ರಿಥಿಂಗ್, ದೇ ಡೂ ಒನ್ ಥಿಂಗ್ ಎಕ್ಸ್ಟ್ರೀಮ್ಲಿ ವೆಲ್. ಸೊ ನೀವು ನೋಡೋದಾದ್ರೆ ಪ್ರತಿಯೊಂದು ಕಂಪ್ನಿಗಳು ಅವ್ರದೇ ಆದಂಥ ಕಾಂಪಿಟೇಷನ್ ಅಲ್ಲಿದ್ರು, ದಟ್ ಟು ಪ್ರೊವೈಡ್ ದ ಲಕ್ಸುರಿ ಬೈ ಸ್ಪೆಂಡಿಂಗ್ ಮನಿ ಫ್ರಮ್ ದ ಪಾಕೆಟ್. ಇದನ್ನ ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿ ಇಂಡಿಗೋ ಸಂಸ್ಥೆ ಬಂದಿದ್ದಂಥ ಸ್ಟ್ರಾಟಜಿ ಏನಂದ್ರೆ, ಲೋ ಕಾಸ್ಟ್ ಏರ್ಲೈನ್ಸ್, ಆಪರೇಷನಲ್ ಎಫಿಷಿಯನ್ಸಿ ಹಾಗೂ ರಿಲಯಬಿಲಿಟಿ. ಒಂದು ಕಸ್ಟಮರ್ ಮೈಂಡ್ಸೆಟ್ ಅಲ್ಲಿ ಟ್ರಸ್ಟ್ ನ ಬಿಲ್ಡ್ ಮಾಡ್ತಾರೆ, ಆನ್ ಟೈಮ್ ಪರ್ಫಾರ್ಮೆನ್ಸ್ ನ ಬಿಲ್ಡ್ ಮಾಡ್ತಾರೆ ಹಾಗೂ ಲೋ ಎಕ್ಸ್ಪೆನ್ಸಸ್ಗಳಲ್ಲಿ ಆಪರೇಷನ್ ನ ರನ್ ಮಾಡ್ತಾರೆ. ಸೊ ಇಂಡಿಗೋವಿನ ಕೇಸ್ ಸ್ಟಡಿ ಮುಖಾಂತರ ನೀವೇನ್ ಕಲಿಬೇಕಂದ್ರೆ, ಅಂಡರ್ಸ್ಟ್ಯಾಂಡ್ ವಾಟ್ ಕಸ್ಟಮರ್ ರಿಯಲಿ ವಾಂಟ್ಸ್. ಕಸ್ಟಮರಿಗೆ ಏನ್ ಬೇಕಿತ್ತಂದ ಫಸ್ಟ್ ನೀವು ತಿಳ್ಕೊಳ್ಬೇಕಾಗತ್ತೆ. ನಂಬರ್ 2, ಆಪರೇಷನಲ್ ಡಿಸಿಪ್ಲಿನ್ ಬೀಟ್ಸ್ ದ ಫ್ಲಾಶಿ ಬ್ರ್ಯಾಂಡಿಂಗ್. ಯಾವುದೇ ಕೆಲಸದಲ್ಲಿ ನೀವು ಶ್ರದ್ಧೆಯಿಂದ ಕೆಲಸ ಮಾಡ್ತಿದ್ರೆ ನೀವು ಪಡಿಬೇಕಾಗಿರುವಂಥ ಸಕ್ಸಸ್ ನೀವು ಪಡಿತೀರಾ. ಅಂಡ್ ನಂಬರ್ 3, ಕೀಪ್ ಲರ್ನಿಂಗ್ ಆ್ಯಂಡ್ ಇಂಪ್ರೂವಿಂಗ್. ಏರ್ಲೈನ್ ಕಂಪ್ನೀಸ್ ಕಾನ್ಸ್ಟೆಂಟ್ಲಿ ಇಂಪ್ರೂವ್ ದ ಸಿಸ್ಟಮ್, ಟೆಕ್ನಾಲಜಿ ಆ್ಯಂಡ್ ಆಪರೇಷನ್. ಅವರು ಪ್ರತಿ ಬಾರಿ ಆಪರೇಷನಲ್ ಎಫಿಷಿಯನ್ಸಿ ಮುಖಾಂತರ ಎಷ್ಟು ಕಾಸ್ಟನ್ನು ಡಿಡಕ್ಟ್ ಮಾಡ್ಬೋದು ಅಥವಾ ರಿಡ್ಯೂಸ್ ಮಾಡ್ಬೋದು ಅಂತ ಟ್ರೈ ಮಾಡ್ತಾ ಇರ್ತಾರೆ. ಹಾಗೆ ತಮ್ಮ ಸ್ಕಿಲ್ಲನ್ನು ಹಾಗೂ ನಾಲೆಜ್ನ ಅಪ್ಗ್ರೇಡ್ ಮಾಡ್ತಾನೆ ಇರ್ತಾರೆ. ಸೊ ನೀವು ಕೂಡ ನಿಮ್ಮ ಲೈಫಲ್ಲಿ ನಾಲೆಜ್ಗಳನ್ನು ಅಪ್ಗ್ರೇಡ್ ಮಾಡ್ತಾ ಇರಿ. ಹಾಗೆ ಈ ನಮ್ಮ ಆಡಿಯೋ ಬುಕ್ ನಿಮಗೆ ಅರ್ಥ ಆಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಕೂಡ ಶೇರ್ ಮಾಡೋದನ್ನ ಮರಿಬೇಡಿ. ಮತ್ತಷ್ಟು ಕೇಸ್ ಸ್ಟಡೀಸ್ಗಳ ಜೊತೆಗೆ ಸಿಗೋಣ. ಅಂಟಿಲ್ ದೆನ್, ಸೈನಿಂಗ್ ಆಫ್, ಸೃಜನ್ ಚಂದ್ರ.